ತಗೊಳೋಣ ಆಕಿಗೆ ಹಳೆ ಒಂದ್ ದಿವಸ. ನಾ ಎಲ್ಲ ಹುಡುಕಾಡಿದ್ದೀನಿ ರೀ, ಇಲ್ಲಕ್ಕೆ ಇಲ್ಲಿ ಏನಂತ ನಾನು ಹೊಟ್ಟೆ ಹುಟ್ಟಿದ ಮತ್ತೆ ತಪ್ಪಿಸ್ಕೊಂಡ್ಲು. ಮುಗಿತಿನ್ನ ಯಾರಿಗೆ ಏನು ಮಾಡ್ತಾಳೋ ಏನೋ ದೇವ್ರಿಗೆ ಗೊತ್ತು. ಇವತ್ತು ಭೂಮಿ ಮ್ಯಾಗ ಹಾಕಿರ್ಬೇಕು ಒಂದು, ಇಲ್ಲ ನಾ ಇರ್ಬೇಕು ಒಂದು. ಕೆಟ್ಟ ಮಕ್ಕಳನ್ನ ಬೇಡ. ಹೆತ್ತಾಕಿಗೆ ಕುತ್ತಿಗೆ ಹಿಡ್ದಕ್ಕೂ ಅಧಿಕಾರ ಇರ್ತದಂತೆ. ಇವತ್ತು ಹೆಚ್ಚಿಗೆ ಬಿಡ್ತೀನಿ ಹೋಗ್ಲಿ. ಪಾರಕ್ಕ ಸಮಾಧಾನ ಮಾಡ್ಕೊ. ಸೀಟ್ನ ಹೇಳಕ್ಕ ಹಂಗೆಲ್ಲ ಮಾತಾಡಬೇಡ. ಇನ್ನೇನವ ಏಟಂತ ಜಲಮ್ ತಾಳ್ತಿ ಹೇಳು. ಏಟಂತ ಈಕಿದು ಮುಚ್ಕೊಂಡು ಬರೇ ಈಕಿದು ಈಗ ಬರೇ ಇದನ್ನ ಮಾಡೋದಾತ. ಸಾಕಾಗ್ಬಿಡುತ್ತೆ ನನಗೆ. ನಡಿತಂಗಿ ಇಲ್ಲೇ ಸುತ್ತಮುತ್ತ ಎಲ್ಲೇ ಇರ್ತಾಳ. ನಡಿ ನಡಿ ಹುಡ್ಕೊಂಡು ನಡಿ ಹುಟ್ರು. ಗುರುಬಸಮ್ಮಕ್ಕ ನೀವು ಒಂದಿಟ್ಟು ಹುಡ್ಕಾಕ ನಮ್ಗೆ ಸಹಾಯ ಮಾಡವ. ನಾ ಅವಾಗ ಆಕಿ ಪಾಠ ಕಲಿಸ್ತಿದ್ನೆ. ಬೇಡವಾ, ಯಾಕಂದ್ರೆ ನಿನ್ನ ಮಗಳು ಹೆತ್ತ ಕಡೆಗೆ ತ್ರಾಸ ಕೊಡ್ಬಾರ್ದಂತೆ ಸುಮ್ಮನೆ ಹೇಳ್ಕೊಂಬಂದು ಇಟ್ಟಿದ್ನೆ. ಬೇಡ ಅಂತ ನಿನ್ನ ಕೈ ಹೊಲಸು ಮಾಡ್ಕೊಳಕ್ ಹೋಗ್ಬೇಡ. ಅದು ಏನಾಗತ್ತ ನಡಿ ಗುರುಬಸಮ್ಮ ಕೈಗೆ. ನಡಿ ಮೀನಾಕ್ಷಿ ಹೋಗುನು. ಗಂಗಾ ಊಟ ಮಾಡ್ಬಾ. ಒಲ್ಲೆ ವೈನಿ ಅಪ್ಪ ಹೆಂಗದಾರೋ ಏನು ನನಗಂಕರು ಒಂದು ತಿಳಿಯವಲ್ದು. ಅಣ್ಣನೂ ಫೋನ್ ಎತ್ತವಲ್ಲ, ನನಗೆ ಒಟ್ಟ ಸಮಾಧಾನನೇ ಇಲ್ಲ. ಮಾವಾರ ಸಿಕ್ಕಿದ್ದು ಆಯ್ತು, ಇನ್ನೇನು ಮಾವರನ್ನ ಮನೆಗೆ ಕರ್ಕೊಂಬರ್ತಾರ. ನೀ ಸಮಾಧಾನದಿಂದ ಇರು, ಏನೂ ಆಗಿರಂಗಿಲ್ಲ. ಅಲ್ಲ ಅಣ್ಣ ಫೋನ್ ಎತ್ತಬಹುದಲ್ಲ, ಅಣ್ಣ ಯಾಕೆ ಫೋನ್ ಎತ್ತವಲ್ಲ? ಅಲ್ಲಿ ಏನಾಗೈತಿ ಅಂತ ನನಗೆ ಹೆದರಿಕೆ ಬಂದ್ಬಿಟ್ಟೈತಿ. ಏನೂ ಆಗಿರಂಗಿಲ್ಲ ಗಂಗಾ. ಗಂಗಾ, ನನ್ನ ಹತ್ರ ನೀವು ಎದಕ್ಕೆ ಸುಳ್ಳು ಹೇಳಿದ್ರಿ? ನಾ ಏನು ಸುಳ್ಳು ಹೇಳಿದೆ? ನಿಮ್ಮ ಮನೆಯವ್ರೆಲ್ಲರೂ ಮೋಸ ಮಾಡಿದ್ರಿ. ಯಾಕ ನನ್ನ ಹತ್ರ ವಿಷಯ ಮುಚ್ಚಿಡುವಂಥದ್ದು ಏನಿತ್ತು? ನಾ ಏನಾಯ್ತು? ಅಲ್ಲ ಏನು ನಾವೇನು ವಿಷಯ ಮುಚ್ಚಿಟ್ಟಿಲ್ಲಲ್ಲ. ಈಗ ಇಷ್ಟೊಂದು ಸುಳ್ಳು ಹೇಳೋರು ಇನ್ನೂ ನನಗೆ ಏನೇನು ಸುಳ್ಳು ಹೇಳಿರೋ ಏನೋ ಯಾರಿಗೆ ಗೊತ್ತು. ಅಣ್ಣ ನೇರವಾಗಿ ಹೇಳ್ರಿ ಏನು ವಿಷಯ ಅಂತೇಳಿ. ಗಂಗಾಗ ಒಬ್ಬಕ್ಕೆ ಅಕ್ಕ ಅದಾಳಂತಲ್ಲ, ಅದನ್ನ ವಿಚಾರ ಯಾಕೆ ಹೇಳಿಲ್ಲ ನನಗೆ? ಇವತ್ತು ಆಕಿ ಬಂದು ನನಗೆ ಚಾಕು ತೋರಿಸಿ ಹೆದರಿಸಿ ಅದೇನು ಚುಚ್ಚಾಗ ಬಂದಿದ್ಲ. ಅದು ಹೆಂಗೋ ಏನೋ ಭಗವಂತ, ನಾನು ಅದು ಏನಾದೋ ಏನೋ ನಾವು ಉಳ್ಕೊಂಡೆ. ಅಲ್ಲ ಮುಂದೆ ನನ್ನ ಕತಿ ಹೆಂಗೆ ಏನ್ಕಿನಾರ ಆದ್ರೆ? ನೀವು ಒಂದು ಮಾತು ನನಗೆ ಹೇಳಿಲ್ಲ. ಯಾಕೆ ಗಂಗಾ? ನೀವು ಗಂಗನ ಮ್ಯಾಗ ಕೂಗಾಡಕ್ಕೆ ಹೋಗ್ಬೇಡ್ರಿ, ಹೇಳಬಾರ್ದಂತ ಏನಿಲ್ಲ. ಅದೇನಂದ್ರಿ ಅಣ್ಣ, ಇಷ್ಟ ಆಯ್ತು ನೋಡ್ರಿ ಅಣ್ಣ. ಅದಕ್ಕೆ ಆಕಿ ಬಗ್ಗೆ ಯಾರು ಮಾತಾಡೋಂಗಿಲ್ಲ ನಮ್ಮ ಮನ್ಯಾಗ. ಈಗ ನೋಡು ಮಾವರನ್ನ ಕರ್ಕೊಂಡು ಹೋಗ್ಬಿಟ್ಟಾಳ್ರಿ. ಅದೇ ನಮ್ಮ ಮನೆಯವ್ರು ಕರ್ಕೊಂಬರಕ್ಕೆ ಹೋಗ್ಯಾರ. ಇಷ್ಟೆಲ್ಲ ಆಗೈತೆ ನೋಡ್ರಿ ಅಣ್ಣ. ಇನ್ನು ನಮ್ಮದು ಬಿಡೋದು ನಿಮಗೆ ಬಿಟ್ಟು ಕೊಟ್ಟಿದ್ದು. ನಮಗೇನು ಹೇಳಬಾರ್ದಂತ ಏನು ಇದ್ದಿದ್ದಿಲ್ಲ. ಅವ್ರು ಇದ್ರೂ ಇಲ್ಲಾರ್ದಂಗೆ ಅದಳ ಹಾಕಿ, ಅದಕ್ಕೆ ಆ ವಿಚಾರ ನಿಮ್ಗೆ ಹೇಳಿದ್ದಿಲ್ಲ. ಓ ಈದಾ? ನಾನು ಏನೋ ಅನ್ಕೊಂಡಿದ್ದೀನಿ ರೀ ವೈನಿ. ಹೆದರಿಕೆನ ಬಂದ್ಬಿಟ್ಟಿತ್ತು. ಆಕೆ ಬಂದು ಚಾಕು ತೋರಿಸಿ ನನಗೆ ಬೆದರಿಸಿದಾಗ ಭಾಳ ಅಂದ್ರೆ ಭಾಳ ಹೆದರಿಕೆ ಆಗಿತ್ತು ರೀ. ಸಾರಿ ಗಂಗಾ. ಯಾರ್ದಿದು ಫೋನ್ ನಂಬರು? ಹೊಳಮಳ ಫೋನ್ ಹಚ್ಚಕತ್ತಾರ. ಎತ್ತಿ ಮಾತಾಡಿ, ಯಾರೇನು? ಹಲೋ ಹಲೋ. ಸೀಮಿಕೆರೆ ಹತ್ರ ಬಂದ್ರೆ ನಿಮ್ಮ ತಂದೆ ತಾಯಿ ಸಿಗ್ತಾರ, ನಿಂದ್ರಬೇಡ ಬಾ. ಹಲೋ ಹಲೋ ಹಲೋ. ಏನಾಯ್ತು? ಯಾರಂತ ಗೊತ್ತಿಲ್ಲ. ಯಾರೋ ಒಬ್ರು ಗರ್ಮ ಫೋನ್ ಹಚ್ಚಿ ಸೀಮಿಕೇರಿ ಹತ್ರ ಬಾ ಅನ್ನಕತ್ತಾರ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗಬಲ್ದು. ನಂದು ಫೋನ್ ನಂಗೆ ಏನೂ ಅರ್ಥ ಆಗ್ತಾ ಇಲ್ಲ. ಗಂಗಾ, ನಾ ಅದೀನಿ ಬರ್ರಿ, ನಾ ಕರ್ಕೊಂಡು ಹೋಗ್ತೇನೆ. ಹೆದರಕ್ಕೆ ಹೋಗ್ಬೇಡ್ರಿ, ನಡ್ರಿ ಹೋಗೋಣ. ವೈನಿ ಪಾಪನ ನೋಡ್ಕೋತೀರಿ? ಸರಿ ಆಯ್ತು, ನಾನು ನೋಡ್ಕೋತೀನಿ. ಹುಷಾರಾಗಿ ಕರ್ಕೊಂಡು ಹೋಗ್ರಿ. ಗಂಗನ ಚಿಂತೆ ಬಿಟ್ಬಿಡ್ರಿ, ನಾ ಅದೀನಿ, ನಾನು ನೋಡ್ಕೋತೀನಿ ಅಂತ. ನೀವು ಮನೆಗೆಲ್ಲರೂ ಆರಾಮಾಗಿರ್ರಿ. ಹಂಗೇನಾರು ಫೋನ್ ಬಂದು ಅಂದ್ರೆ ಹೆದರಕ್ಕೆ ಹೋಗ್ಬೇಡ್ರಿ. ನಮ್ಗೆ ಇಮಿಡಿಯೇಟಾಗಿ ಫೋನ್ ಹಚ್ಚಿರಿ. ಸರಿ ಆಯ್ತು. ಅಲ್ಲಿ ಏನಾತಂತೇಳಿ ನನಗೆ ಫೋನ್ ಹಚ್ಚಿರು. ಇಲ್ಲಾಂದ್ರೆ ನನಗೂ ಹೆದರಿಕೆ ಆಗತ್ಬಿಟ್ಟೈತಿ. ನಿಮ್ಮ ಅಣ್ಣನೂ ಅಲ್ಲೇ ಹೋಗ್ಯಾನ, ಹೆದರಿಕೆ ಆಗತ್ತದ ನಂಗೆ. ವೈನಿ ಹೆದರಕ್ಕೆ ಹೋಗ್ಬೇಡ್ರಿ, ಏನಿದ್ರು ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಯಾರೂ ಇಲ್ಲ, ಇಲ್ಲಿಗೆ ಬಾ ಅಂತಂದ್ರು. ಇಲ್ಲೇ ಇರ್ತಾರೆ, ಒಂದು ಇರ್ತಾಡ್ರಿ. ನೀವು ಸಮಾಧಾನ ಮಾಡ್ಕೊರಿ ಗಂಗಾ. ಶಬ್ಬಾಷ್ ಗಂಗಾ, ಶಬ್ಬಾಷ್. ನೀನಾ? ಅಪ್ಪ ಇಲ್ಲೇದನ, ಅವು ಇಲ್ಲೇದಳ. ಅಪ್ಪ ಅವ್ವ ಗೋವಿಂದ ಗೋವಿಂದ. ಈಗ ನಿನ್ನ ಸರ್ದಿ, ಆಮೇಲೆ ನಿನ್ನ ಮದುವೆ ಆಗೋನ್ ಸರ್ದಿ. ಪಾಪ ಅವನು ಒಟ್ಟಿಗೆ ಕರ್ಕೊಂಬಂದು ಅವ ಉಳ್ಕೊಂಬಿಟ್ಟ ನೋಡು. ಅವನು ಈಗ ನೀನು ಕೂಡ ಮಣ್ಣಾಗಿ ಹೋಗೋದು ಇದ್ದಂಗೆ ಐತಿ ನೋಡ್ರಿ. ಇದೆಲ್ಲ ಎದಕ್ಕೆ ಬೇಕು? ಬಿಟ್ಟು ಬಿಡ್ರಿ. ಎಲ್ಲರೂ ಚಂದಾಗಿ ಇರ್ರಿ. ಏನು ಕಟ್ಕೊಂಡು ಹೋಗಂಗಿಲ್ಲ. ಇದೆಲ್ಲ ನೋಡ್ರಿ, ಸಿಟ್ಟು ಸೆಡುವು ಎಲ್ಲ ಇವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಜಗಳ ಜೂಟಿ ಎದಕ್ಕೆ ಬೇಕ್ರಿ? ಎಲ್ಲರೂ ಚಂದಾಗಿ ಇದ್ರಿ ಚಂದಲ್ಲ. ಲೆಕ್ಚರ್ ಕೊಡಕ್ಕೆ ಬರಬೇಡ, ನೀ ಸುಮ್ಮನೆ ಇರು. ನೀನು ಮಾತಾಡಬೇಡ. ಈಗ ಮಾತ್ರ ಎಲ್ಲರೂ ನನಗೆ ಲೆಕ್ಚರ್ ಕೊಡಕ್ಕೆ ಬಂದಾರ. ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಎಲ್ಲ ಕಳ್ಕೊಂಡಿನಿ ನಾನು. ಯಾರಿಂದ? ಈ ಗಂಗಾನಿಂದ. ನನಗೆ ಸಿಗ್ಲಾರ್ದೆಲ್ಲ ಈಕೆಗೆ ಸಿಕ್ಕಿಬಿಡ್ತು. ಎಲ್ಲ ಚಂದಕ್ಕೆ ಆದ್ಲಿಕ್ಕೆ. ಆದ್ರೆ ನನಗೇನು ಸಿಗಲಿಲ್ಲ. ನಾನು ಬೀದಿಗೆ ಬಂದೆ. ಗೌರಿ, ಅದಕ್ಕೆಲ್ಲ ನಾ ಕಾರಣ ಅಲ್ಲ, ನೀ ಕಾರಣ. ನಿನ್ನ ಅಹಂಕಾರ ಕಾರಣ. ಇಷ್ಟೆಲ್ಲ ಮಾಡ್ಕೊಂಡಿರೋದು ನೀನು, ನಾನಲ್ಲ. ಯಾಕೆ ನಾನು ಕಂಡ್ರೆ ಹೊಟ್ಟೆ ಉರಿ ನಿನಗೆ? ನಾ ಏನು ತಪ್ಪು ಮಾಡೀನಿ? ನಾ ಸಣ್ಣಕ್ಕಿದ್ದಾಗಿಂದನೂ ನೀ ಕೇಳಿದ್ದೆಲ್ಲ ಬಿಟ್ಕೊಟ್ಟೀನಿ. ಆದ್ರೂ ನನ್ನ ಮ್ಯಾಗ ಹೊಟ್ಟೆ ಉರಿ. ಏನು ತಪ್ಪು ಮಾಡೀನಿ ನಾನು? ಎದಕ್ಕೆ ನನ್ನ ಮ್ಯಾಗ ಅಷ್ಟೊಂದು ವಿಷ ಕಾರ್ತಿ? ನನಗೆ ಸಿಗ್ಲಾರ್ದೆಲ್ಲ ಸಿಕ್ಬಿಡ್ತಲ್ಲ, ಆಸ್ತಿನೂ ಕೊಡಲಿಲ್ಲ. ಅದು ನಿನ್ನಿಂದನ. ಅಗದಿ ಅವನ ಮ್ಯಾಗ ಪ್ರೀತಿ ಇತ್ತಲ್ಲ ನಿನಗೆ. ಅವಾಗ ನಿನ್ನ ಮ್ಯಾಗ ಪ್ರೀತಿ ಇತ್ತು, ನಿನಗೆ ಅವನ ಮ್ಯಾಗ ಪ್ರೀತಿ ಇತ್ತು. ತಾಯಿ ಅಂತ ಪ್ರೀತಿನ ಕಸ್ಕೊಂಡಿ ನೀನು. ಗೌರಿ, ನೀ ತಿಳ್ಕೊಂಡಿರೋದು ತಪ್ಪು. ನೀನು ಅಪಾರ್ಥ ಮಾಡ್ಕೊಂಡಿ. ಅವ್ವ ನನಗಿಷ್ಟು ಪ್ರೀತಿ ಇದ್ದಾಳೋ, ನಿನಗೂ ಅಷ್ಟ ಪ್ರೀತಿ ಇದ್ದಾಳ. ನೀನು ಕೆಲಸ ಮಾಡ್ತಿರ್ಲಿಲ್ಲ ಮನ್ಯಾಗ.
ಅದಕ್ಕೆ ನಾನು ಅವನ ಕೈಯಾಗ ಸಹಾಯ ಮಾಡ್ತಿದ್ನೆ. ಅದಕ್ಕೆ ಅವ್ವ ಗೌರಿ ಅಲ್ಲ ಗಂಗಾ ಗಂಗಾ ಅಂತ ಕರಿತಿದ್ಲು ಅಷ್ಟೇ. ಅದನ್ನ ಬಿಟ್ಟು ನನಗೇನು ಬೇರೆ ಏನೂ ಮಾಡಿಲ್ಲ ಅವ್ವ. ಓ, ಏನು ಬೇರೆ ಮಾಡಿಲ್ಲ. ಅಬ್ಬಬ್ಬಬ್ಬಬ್ಬ, ಏನು ಎಲ್ಲ ಆಸ್ತಿ ನಿನಗೆ ಮಾಡಿದ್ಲು. ಇನ್ನೂ ಏನೈತಿ? ಚಲೋ ಹುಡುಗನ ಲಗ್ನ ಮಾಡ್ಕೊಡಕತ್ಲು. ಇನ್ನೂ ಏನೈತಿ? ಎಲ್ಲ ನಿನಗಲ್ಲ. ತಾಯಾಗಿ ಪಡ್ಪದ್ರ ಮಾಡಿದ್ಲಕ್ಕಿ. ಅದು ನಿನ್ನ ಭ್ರಮೆ. ನೀನೇ ಅಪಾರ್ಥ ಮಾಡ್ಕೊಂಡು ನೀನೇ ಅಹಂಕಾರದಿಂದ ಮೆರೆದಿ. ಹೆತ್ತ ತಾಯಿ ಅಂತೇಳಿ ಒಂದು ದಿನಾರ ಆಕೆ ಕಷ್ಟ ಸುಖ ಕೇಳಿ ಏನು? ಹಾಂ, ಒಂದು ದಿನನಾರ ಏನು ಎತ್ತ ಅಂತ ಕೇಳೇನ? ಏನು ಕೇಳಿಲ್ಲ. ಆದ್ರೂ ಆಕೆ ಮಾತಾಡ್ಸಕ್ಕೆ ಬಂದ್ರೆ ನಿನ್ನ ಅಹಂಕಾರದಾಗ ಅಡ್ಡಾಡ್ತಿದ್ದಿ. ಒಂದಿನ ನಾ ಅವ್ನ ಯಾಕಂತೇಳಿ ಮಾತಾಡ್ಸೇನು? ಅವ್ವ ಪ್ರೀತಿಯಿಂದ ಏನಾರ ತಂದು ಕೊಟ್ರೆ ಮುಟ್ತಿದ್ದೇನೆ. ಅವಾಗ ಬಾಯಿ ಬಂದಂಗೆ ಮಾತಾಡ್ತಿದ್ದಿ. ಬಿಕಾರಿ ವಂಶದಾಗ ಹುಟ್ಟಿದಾಕೆ ಅಂತಿ. ತಾಯಿಯರಿಗೆ ಯಾರಾದರೂ ಹಂಗತಿ ಮಾತಾಡ್ತಾರ? ಅವಾಗ ಮನ್ಸಿಗೆ ನೋವು ಹಾಕಿತ್ತ. ಅದೆಲ್ಲ ನಿನಗೆಲ್ಲಿ ಅರ್ಥ ಆಕಿತ್ತ? ಬರೀ ನಿನ್ನ ಅಹಂಕಾರದಾಗ ಮೆರೆದಿ. ಒಂದು ದಿನ ಅವಾಗ ಯಾಕೆ ಏನು ಎತ್ತ ಅಂತ ಕೇಳಿ ಏನು? ಮತ್ತೆ ಈಗ ಅವ್ವ ನನ್ನ ಮ್ಯಾಗ ಪ್ರೀತಿ ಅದಳ, ನಿನ್ನ ಮ್ಯಾಗಿಲ್ಲ ಅಂತ ಹೇಳಕ್ಕೆ ಬಂದೇನ? ಏ, ನಿನ್ನ ಕೈಯಾಗ ಕೊಟ್ರ ಆಸ್ತಿನ ಎಲ್ಲ ಹಾಳು ಮಾಡ್ತಿ ಅಂತೇಳಿ ನಿನ್ನ ಮಗನ ಹೆಸರಲ್ಲಿ ಬರದಿಲ್ಲ ಅವ್ವ. ಅದು ನಿನ್ನ ವಂಶದ ಕುಡಿ, ಯಾರ ಅಲ್ಲ. ನಿನಗೆ ಬುದ್ಧಿ ಬರಲಿ ಅಂತೇಳಿ ಇಷ್ಟೆಲ್ಲ ಮಾಡಿದ್ಲ. ಆದರೂ ಇನ್ನೂ ಬುದ್ಧಿ ಬಂದಿಲ್ಲಲ್ಲ ನಿನಗೆ. ಎಲ್ಲ ಮಾಡಿರೋದು ತಪ್ಪು ನೀನು. ಅದೆಲ್ಲ ಹೇಳಬೇಡ. ಎಲ್ಲ ನಾಟಕ. ನನಗೆ ಆಸ್ತಿ ಕೊಡಬಾರ್ದು ಅನ್ನೋದಿತ್ತು. ಎಲ್ಲ ನಾನು ಬಿಕಾರಿ ಮಾಡಿಬಿಟ್ರು ಅಷ್ಟರು. ನೀನೇ ನಿನ್ನ ಕೈಯಾರಾಗಿ ಬಿಕಾರಿಯಾಗಿ ಮಾಡ್ಕೊಂಡಿರೋದು. ತಂದೆ ತಾಯಿ ಹೇಳಾರ್ದ ಪ್ರೀತಿ ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಮನೆಗೆ ಬಂದಿ ನೀನು. ಅಪ್ಪವು ಒಂದು ಮಾತು ತಿಳ್ಸಕ್ಕೆ ಬರಂಗಿಲ್ಲನ? ಅಪ್ಪ ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಕೊಂಡಿದ್ದ. ಅಪ್ಪಗಾರ ಹೇಳ್ಬೇಕಿತ್ತಲ್ಲ ಹಿಂಗೆ ಅಂತೇಳಿ. ಅದನ್ನು ಇಟ್ಕೊಂಡೇನ? ಇಲ್ಲ, ಅಪ್ಪನ ಪ್ರೀತಿನ ಇಟ್ಕೊಳ್ಳಿಲ್ಲ. ಹೋಗಲಿ, ಮದುವೆ ಆದಿ, ಗಂಡನ ಜೊತೆನಾರ ಚಂದಗಿದ್ದೇನ? ಅದು ಇಲ್ಲ. ಅಲ್ಲಿ ನಿನ್ನ ಅಹಂಕಾರ ತೋರಿಸಿದಿ. ಪಾಪ ಅವರೆಲ್ಲ ಎಷ್ಟು ಒಳ್ಳೆ ಮಂದಿದ್ರು. ಅಲ್ಲಿ ನಿನ್ನ ಅಹಂಕಾರ ತೋರಿಸಿದಿ. ಎಲ್ಲರನ್ನೂ ನೀನು ಹಿಂಸೆ ಕೊಟ್ಟು ಒಬ್ಬರ ಜೊತೆನಾರ ಚಂದ ನಡ್ಕೊಂಡೆ. ಹೋಗಲಿ, ಅವರಿಗೆ ಡೈವರ್ಸ್ ಕೊಟ್ಟೆ ಆಯಿತಾ? ಪಾಪ ಅವ್ರು ನೀ ಕೇಳಿದ್ದೆಲ್ಲ ಕೊಟ್ಟರು. ಆದರೂ ನೀವೊಂದು ಸ್ವಲ್ಪ ಮರ್ಯಾದೆ ಕೊಟ್ಟೆನ? ನಿನ್ನ ಕೈಯಾರೆ ನೀನೇ ಜೀವನ ಹಾಳು ಮಾಡ್ಕೊಂಡು ನೀನೇ ಹಾಳು ಮಾಡ್ಕೊಂಡಿರೋದು. ರೊಕ್ಕದಕ್ಕೋಸ್ಕರ, ನಿನ್ನ ಅಹಂಕಾರಕ್ಕೋಸ್ಕರ ನಿನ್ನ ಗಂಡನ ಇನ್ನೊಬ್ರಿಗೆ ಬಿಟ್ಕೊಟ್ಟಿ. ಇಷ್ಟೆಲ್ಲ ಮಾಡಿ ಮತ್ತೆ ನನ್ನ ಮ್ಯಾಗ ಹಾಕಕ್ಕೆ ಬಂದೇನೆ? ಗಂಗಾ, ಆಕೆಗೆ ಏನು ಹೇಳಿದ್ರು ಅಷ್ಟ ಸರಿ ಇಲ್ಲ. ಆಕೆಗೆ ಅಂಕರು ಏಟ್ ಹೇಳಿದ್ರು ಅಷ್ಟ. ಆಕಿನ ಏನಿಲ್ಲ, ಆಕಿನ ಕಡದ ಜೈಲಿಗೆ ಹೋಗ್ಬಿಡ್ತೀನಿ ನಾನು. ಸ್ವಂತ ಮಗನ ಬಿಟ್ಟಿಲ್ಲ ಆಕಿ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿನ್ನ ಮಗಳ ಅಂತ ಹೇಳ್ಕೊಳಕ್ಕೂ ಹಚ್ಚಿ ಬರ್ತದೆ ನನಗೆ. ಇಷ್ಟೆಲ್ಲ ಆದ್ರೂ ಈಗ ನಮ್ಮ ಮ್ಯಾಗ ತಪ್ಪು ಹೊರ್ಸಕತ್ತಿ? ಹೇಳಿ, ಯಾರು ತಪ್ಪೈತಿದ್ರಾಗ? ನಿನ್ನ ಅಹಂಕಾರನ ನೀನು ಇಲ್ಲಿ ನಿಂದಿರ್ತೈತಿ. ಹೆತ್ತ ತಂದಿನ ಕಿಡ್ನ್ಯಾಪ್ ಮಾಡಿದಲ್ಲ, ನಾಚಿ ಬರಂಗಿಲ್ಲ ನಿನಗೆ? ವಯಸ್ಸಾದ ತಂದೆ ತಾಯಿಗೆ ಕಷ್ಟ ಕೊಡಾಕ ನಾಚಿ ಬರಂಗಿಲ್ಲ? ನಿನ್ನ ಅಹಂಕಾರನ ಮುಖ್ಯ, ನಿನ್ನ ರೊಕ್ಕನ ಮುಖ್ಯ ಆತಲ್ಲ, ನಿನ್ನ ಸೇಡ ಮುಖ್ಯ ಆತಲ್ಲ. ಅಂಥದ್ದು ಏನು ಮಾಡ್ಯಾರ ನಮ್ಮಪ್ಪ ನಮ್ಮವ್ ನಿನಗೆ? ಈಕೆಗೆ ಜನ್ಮ ಕೊಟ್ಟನಲ್ಲ, ಅದ ನಾ ಮಾಡಿರೋದು ದೊಡ್ಡ ತಪ್ಪು. ಎಲ್ಲರೂ ಒಟ್ಟಾಗ್ಯಾರ. ಇನ್ನು ನನ್ನ ಯಾರೂ ಬಿಡಂಗಿಲ್ಲ. ಇವರು ನನ್ನ ಜೈಲಿಗೆ ಹಾಕಿಸ್ತಾರ. ಸಾಯೋ ಮಟ್ಟ ನಾನು ಜೈಲಿನಾಗ ಕೊಡಿಬೇಕಾ? ಆಗಂಗಿಲ್ಲ. ಇಂಥರಿದ್ರಿಗೆ ನಾನು ತಲೆ ಎತ್ಕೊಂಡು ಅಡ್ಡಾಡ್ಬೇಕಾ? ಬೇಡ. ನಾ ಯಾವತ್ತಿದ್ದೂ ಅಹಂಕಾರದಿಂದ ಬಂದೀನಿ. ಈ ಅಹಂಕಾರದಾಗ ನಾನು ಹೋಗ್ತೀನಿ. ಯಾರ ಕೈಯಾಗೂ ಸಿಗಂಗಿಲ್ಲ ನಾನು. ನೀವೆಲ್ಲ ಅನ್ಕೊಂತಿರ್ಬೇಕು ನಾ ಕ್ಷಮೆ ಕೇಳ್ತೀನಿ ಅಂತೆ. ಅದು ಸತ್ರು ಆಗಂಗಿಲ್ಲ. ಸತ್ರು ನಿಮ್ಮನ್ನು ಯಾರನ್ನೂ ಕ್ಷಮೆ ಕೇಳಂಗಿಲ್ಲ ನಾನು. ನನ್ನ ಜೀವನ ನಿಮ್ಮ ಕಾಲು ಕೆಳಗೆ ಇರಕ್ಕಂಕ್ರು ನಾ ಬಿಡಂಗಿಲ್ಲ. ನಾನು ಹುಲಿಯಾಗೆ ಬದುಕೀನಿ, ಹುಲಿಯಾಗೆ ಹೊಕ್ಕೀನಿ ನಾನು. ಗಂಗಾ, ಬಾರವಯ್ಯವ, ಆಕಿ ಎದಕ್ಕೂ ಹೇಸಿಲ್ಲಪ್ಪ. ಬಾರವಯ್ಯವ, ಆಕಿ ಕೈಯ ಚಾಕು ಹಿಡ್ಕೊಂಡಾಳ. ನನ್ನ ಮಾತು ಕೇಳಿ ಗಂಗಾ ಐತಪ್ಪ. ಗೌರಿ, ನಾ ಹೇಳ್ತೀನಿ ನೋಡ, ನಿಮ್ಮ ತಂಗಿಗೆ ಏನಾರ ಆತಂದು ನೀನು ಸುಮ್ಮ ಬಿಡಂಗಿಲ್ಲ ನಾನು. ನಿಮ್ಗೆ ಯಾರಿಗೂ ಸಿಗ್ಲಾರ್ದಂಗೆ ಹೊಕ್ಕೀನಿ. ನನಗೆ ಗೊತ್ತೈತಿ ನೀವು ನಾನು ಸುಮ್ಮನೆ ಬಿಡಂಗಿಲ್ಲ ಅಂತೇಳಿ. ನಾನು ಹಿಂಗೆ ಬಂದೀನಿ, ಹಿಂಗೆ ಹೊಕ್ಕೀನಿ. ಏನು ಮಾಡ್ಕೊಳಕತ್ತಿ ನೀನು? ಅಯ್ಯೋ, ಏನು ಮಾಡ್ಕೊಂಡಿ ನೀನು? ನಿನಗೆ ಏನಾರು ಹುಚ್ಚಿಡಿದಿತ್ತನ? ಏನು ಮಾಡ್ಕೊಂಡಿಲ್ಲ ನೀನು? ಅಹಂಕಾರದಿಂದ ನಿನ್ನ ಬಲಿ ತಗೊಂಡಿಲ್ಲ. ನೀವ್ಯಾರು ನಾನು ಮುಟ್ಬಾರ್ದು. ಈ ಗಂಗಾ ಯಾವತ್ತೂ ಇನ್ನೊಬ್ಬರ ಕೈ ಸಿಕ್ಕಿಲ್ಲ. ನಾನು ನನ್ನ ಅಹಂಕಾರದಾಗ ಹೊಕ್ಕೀನಿ. ನಾ ಯಾರ ಕೈಗೂ ಸಿಗಂಗಿಲ್ಲ. ಹೇ ಗೌರಿ, ಏನು ಮಾಡ್ಕೊಂಡಿ ನೀನು? ನಿನ್ನ ಅಹಂಕಾರ ನಿನ್ನ ತಿಂತಲ್ಲವಾ? ಏನು ಮಾಡ್ಕೊಂಡಿ ನೀನು? ಅಕ್ಕ, ನೀ ಹಿಂಗತಿ ಮಾಡ್ಕೋಬಾರ್ದಿತ್ತಕ್ಕ. ಬೇಡ, ನಾನು ನಿಮ್ಮೆಲ್ಲರ ಕೈಯಾಗೂ ಸಿಕ್ಕು ಒದ್ದಾಡೋದಕ್ಕಿಂತ ನನ್ನನ್ನು ನಾನು ತೊಗೊಂಡು ಹೊಂಟೆ. ನಾ ಯಾರ ಕೈಯಾಗೂ ಸಿಗಲಿಲ್ಲ. ನಾ ರಾಣಿ ಥರ ಹೊಕ್ಕೇನೆ. ಅಯ್ಯೋ ಗೌರಿ, ಗೌರಿ, ಬರೀ ಅಹಂಕಾರದಿಂದ ಬಂದಿ, ಕೊನೆಗೂ ಅಹಂಕಾರದಾಗ ಹೋದಿಲ್ಲ. ಎಂತಾದ್ರು ಮಾಡ್ಕೊಂಡಿಲ್ಲ. ಅಹಂಕಾರನ ನೀನು ಸುಟ್ಟು ಹಾಕಿ ತಿಂದು ಬಿಡ್ತಲ್ಲೇ ಗೌರಿ. ಎಲ್ಲ ಚಂದಾಗಾತ, ಆದ್ರೆ ನಮ್ಮ ಗೌರಿ ಹಂಗತಿ ಮಾಡ್ಕೋಬಾರ್ದಿತ್ತು. ದುಡುಕಿ ನಿರ್ಧಾರ ತಗೊಂಡು ತನ್ನ ಜೀವನ ತನ್ನ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಲು. ಅಲ್ಲ, ಖುಷಿ ಪಡೋ ಹೊತ್ನ್ಯಾಗ ಅಳೋದನ ಪಾರಕ ಸಮಾಧಾನ ಮಾಡ್ಕೊ. ಮಕ್ಕಳು ಎಡಿ ಬಿದ್ರ ತಾಯಿ ಅದಕ್ಕೆ ತ್ರಾಸಾಗತ್ತ. ಅಂತದ್ರಾಗ ಮತ್ತು ಮಗಳು ಹಂಗತಿ ಮಾಡ್ಕೊಂಡ ಕಣ್ಣಿಲೆ ಎಲ್ಲ ನೋಡಿ ಮತ್ತು ತ್ರಾಸ ಆಗ್ಲಾರ್ದ ಇರ್ತತನ. ಆದ್ರೂ ಸಮಾಧಾನ ಮಾಡ್ಕೊರವ. ನೋಡೋಕಿದು ಭೂಮಿರಿನ ಅಷ್ಟೇ ಇತ್ತು, ಏನು ಮಾಡೋಕ್ಕಾಗಿಲ್ಲ ಪಾರಕ. ಪಾರು, ಸಮಾಧಾನ ಮಾಡ್ಕೊ. ರೇಣಕ್ಕರು ಹೇಳಿದ್ರಲ್ಲ, ಆಕಿ ಭೂಮಿರಿನ ಅಷ್ಟೇ ಇತ್ತು. ನೋಡು, ಮುಂದಾಗೋ ಕಾರ್ಯನ ನಡೆಸೋನು.
ಸಮಾಧಾನ ಮಾಡ್ಕೊ. ಎಲ್ಲಾರ ಜೊತೆ ಚಂದಾಗಿದ್ಲಂದ್ರ ಇದೆಲ್ಲ ಯಾಕಾಕಿತ್ತು? ಆಕೆ ತನ್ನ ಅಹಂಕಾರದಾಗ ಹೋಗ್ಬಿಟ್ರಿ. ಅಹಂಕಾರ ನೆತ್ತಿಗೆ ಎತ್ತಂದ್ರ ಮುಗಿದು ಹೋತ್, ಅದು ಮನುಷ್ಯನ ಸುಡ್ತತಿ. ಅದಕ್ಕೆ ನಮ್ಮ ಗಂಗಾನ ದೊಡ್ಡ ಉದಾಹರಣೆ. ನತ್ಕೊಂತ ನಿಂದ್ರೆ ಚಂದ ಅಲ್ವಾ ಪಾರಕ? ಸಮಾಧಾನ ಮಾಡ್ಕೊ. ಇಂಥ ಸಂತೋಷ ಸಮಾರಂಭದಾಗ ಹಿಂಗೆಲ್ಲ ಇದು ಮಾಡ್ಬೇಡ, ಕಣ್ಣೀರು ಹಾಕ್ಬಾರ್ದು. ಈ ಕತೆ ಎಲ್ಲ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟು ದಿನ ಈ ಕತೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮೆಲ್ರಿಗೂ ಭಾಳ ಸಪೋರ್ಟ್ ಮಾಡಿದ್ರಿ, ಆಮೇಲೆ ಈ ಕತೆಗೆಲ್ಲ ಸಪೋರ್ಟ್ ಮಾಡಿದ್ರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನಗೇನು ಹೇಳ್ಬೇಕಂತ ಗೊತ್ತಾಗವಲ್ದು. ಮತ್ತು ನಾಳೆ ನಾನು ಹೊಸ ಕತೆ ಜೊತೆ ಸಿಗ್ತೇನೆ ರೀ. ಹಂಗೆ ಈ ಕತೆ ಹೆಂಗಿತ್ತು ಅಂತೇಳಿ ನಮ್ಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ನಾಳೆ ನಿಮ್ಮ ಜೊತೆ ಹೊಸ ಕತೆ ಜೊತೆ ಸಿಗ್ತೇನೆ ರೀ. ಆ ಕತೆ ಹೆಸರು ಏನಂತೇಳಿ ನಾಳೆ ಹೇಳ್ತೇನೆ ರೀ. ಗಂಗನ ಮದುವೆ ಆಯ್ತು, ಗಂಗಂದು ಮುಂದಿನ ಭಾಳ ಚೆಂದಾಗಿರಲಿ ಅಂತೇಳಿ ನೀವೆಲ್ಲರೂ ಹಾರೈಸ್ರಿ. ಇಷ್ಟು ದಿನ ಈ ಕತೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಾಳೆ ನಾನು ನಿಮ್ಗೆ ಹೊಸ ಕತೆ ಜೊತೆ ಸಿಗ್ತೇನೆ ರೀ. ಸರ್ವೇ ಜನ ಸುಖಿನೋ ಭವಂತು. ಯವ್ವ ನಡ್ರಿ ಲಗುನ. ಮತ್ತು ನಾಳೆ ಹೊಸ ಕತೆ ಮಾಡಿ ಹಾಕರ ನಾನು ನಮ್ಮ ಪಾತ್ರ ಏನೇನದವನು ಯಾರಿಗೆ ಗೊತ್ತು. ಮತ್ತು ಹೊಸ ಕತೆ ನಿಂದಿರ್ಬೇಕಲ್ಲ. ಬಡ ಬಡ ನೋಡ್ರಿ, ನಮ್ಗೆ ಯಾವ ಪಾತ್ರ ಕೊಡ್ತಾಳೆ ಏನು ಪಾರಕ್ಕಿನ್ನು.